ಶನಿವಾರ ಶನಿದೇವನಿಗೆ ವಿಶೇಷವಾದ ದಿನವಾಗಿದ್ದು, ಇಂದು ಶನಿದೋಷವಿರುವವರು ಎಳ್ಳೆಣ್ಣೆ ಸಮರ್ಪಣೆ ಮಾಡುತ್ತಾರೆ. ಸಾಮಾನ್ಯವಾಗಿ ಶನಿದೇವನಿಗೆ ಎಳ್ಳೆಣ್ಣೆ ಸಮರ್ಪಣೆ ಮಾಡುವುದು ಪದ್ಧತಿ. ಆದರೆ ಎಳ್ಳೆಣ್ಣೆ ಯಾಕೆ ಕೊಡುತ್ತಾರೆ ಎಂಬುದರ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳಿ. ಶನಿದೋಷವಿರುವವರು ಶನಿದೇವನಿಗೆ ಎಳ್ಳೆಣ್ಣೆಯನ್ನು ಸಮರ್ಪಿಸುವುದರಿಂದ ದೋಷದ ಪ್ರಭಾವ ತಕ್ಕಮಟ್ಟಿಗೆ ತಗ್ಗುವುದು ಎಂಬ ನಂಬಿಕೆಯಿದೆ. ಇದಕ್ಕಾಗಿ ಇಂದು ಶನಿ ದೇವಾಲಯಕ್ಕೆ ತೆರಳಿ ಎಳ್ಳೆಣ್ಣೆ ಸಮರ್ಪಿಸುವುದು ಅಥವಾ ಎಳ್ಳೆಣ್ಣೆ ದೀಪ ಹಚ್ಚುತ್ತಾರೆ. ಆದರೆ ಇದಕ್ಕೆ ಕಾರಣವೂ ಇದೆ. ಈ ಹಿಂದೆ ತ್ರೇತಾಯುಗದಲ್ಲಿ ರಾಮಸೇತು ನಿರ್ಮಾಣ ಮಾಡುವಾಗ ಆಂಜನೇಯ ಸ್ವಾಮಿಯ ಶಕ್ತಿ ಪರೀಕ್ಷೆ ಮಾಡಲು ಶನಿದೇವ ಯುದ್ಧ ಮಾಡಿದ್ದನಂತೆ. ಈ ವೇಳೆ ಶನಿದೇವನಿಗೆ ಗಾಯವಾಗಿತ್ತು. ಅದನ್ನು ನಿವಾರಿಸಲು ಹನುಮಂತ ಎಳ್ಳೆಯನ್ನು ಹಚ್ಚಿದಾಗ ಗಾಯ ಗುಣವಾಗಿತ್ತು. ಇದರಿಂದ ಸಂಪ್ರೀತನಾದ ಶನಿದೇವನು ನನಗೆ ಯಾರೇ ಎಳ್ಳೆಂಗೆಯನ್ನು ಸಮರ್ಪಿಸಿದರೂ ಅವರ ನೋವುಗಳು ನಿವಾರಣೆಯಾಗುತ್ತದೆ ಎಂದು ವರ ನೀಡಿದನಂತೆ. ಹೀಗಾಗಿಯೇ ಎಳ್ಳೆಣ್ಣೆಯನ್ನು ಸಮರ್ಪಿಸಲಾಗುತ್ತದೆ ಎಂಬ ನಂಬಿಕೆಯಿದೆ.